ನಮಸ್ಕಾರ ದೇವರು. ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಅಂತ ವಿಷಯ ಇದು. ನಿನ್ನೆ ನೈಟು ತರೀಕೆರೆ ರೈಲ್ವೆ ಸ್ಟೇಷನಲ್ಲಿ ಆಗಿರೋಂಥ ಘಟನೆ ಇದು. ತುಂಬ ಭೀಕರವಾಗಿರೋಂಥ ಘಟನೆ ಇದು. ಅದನ್ನು ಯಾವ ಥರ ನಿಮಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಒಬ್ಬರು ತಾಯಿ ಮತ್ತು ಮಗಳು ಎಲ್ಲಿಗೋ ಹೋಗೋಕ್ಕೆ ಅಂತೇಳಿ ರೈಲ್ವೆ ಸ್ಟೇಷನಿಗೆ ಬಂದಿರ್ತಾರೆ. ಆ ರೈಲ್ವೆ ಸ್ಟೇಷನಲ್ಲಿ ಆ ಪಾಪು ಆಟ ಆಡ್ತಾ ಇರುತ್ತೆ. ತಾಯಿ ಫೋನಲ್ಲಿ ಯಾರತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಆ ಪಾಪು ರೈಲ್ವೆ ಟ್ರ್ಯಾಕ್ ಹತ್ರನೇ ಆಡ್ತಾ ಇರುತ್ತೆ. ಮಿಸ್ ಆಗಿ ಪಾಪು ಆಡ್ತಿದ್ದಂಥ ಬಾಲ್ ಏನು ಮಾಡುತ್ತೆ, ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ಬಿಡುತ್ತೆ. ರೈಲ್ವೆ ಟ್ರ್ಯಾಕ್ ಹತ್ರ ಹೋದ ತಕ್ಷಣ ಪಾಪು ಏನು ಮಾಡುತ್ತೆ, ರೈಲ್ವೆ ಟ್ರ್ಯಾಕ್ ಒಳಗೆ ಅಲ್ಲಿಗೆ ಹೋಗುತ್ತೆ. ಈ ಕಥೆನ ನಿಮ್ಗೆ ಹೆಂಗೆ ಹೇಳೋದಪ್ಪ, ಇದನ್ನ ಆಗ್ತಾನೆ ಇಲ್ಲ ಹೇಳೋಕ್ಕೆ. ಅದನ್ನ ನಿಮಗೆ ಕೇಳಿದ್ರೆ ಅಯ್ಯೋ ಅಂತ ಅನಿಸುತ್ತೆ ನಿಮಗೆ. ಪಾಪ ಬಾಲ್ ತಗೊಳಕ್ಕೆ ಹೋದ ತಕ್ಷಣ ಸಡನ್ನಾಗಿ ಒಂದು ಎಕ್ಸ್ಪ್ರೆಸ್ ಟ್ರೈನು ಬಂದ್ಬಿಡುತ್ತೆ. ಆ ಮಗುಗೂ ಗೊತ್ತಾಗಿಲ್ಲ, ಅಲ್ಲಿರೋ ಸುತ್ತಮುತ್ತ ಜನಕ್ಕೂ ಗೊತ್ತಾಗಿಲ್ಲ ಏನಾಗುತ್ತೆ ಇವಾಗ, ಏನಾಗ್ತೈತಿ ಅಂತೇಳಿ. ನೋಡಿದಂಗಲೇ ಆ ಮಗು ಮೇಲೆ ಟ್ರೈನ್ ಹರಿದ್ಬಿಡ್ತು. ಎಷ್ಟು ನೋವಾಗುತ್ತೆ ಅಂತ ಹೇಳಿದ್ರೆ, ನೀವು ಎಲ್ಲರಿಗೂ ನಾವು ತಂದೆ ತಾಯಿಗಳೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಎಲ್ಲಾದ್ರೂ ಯಾರ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ರ ಅಂದರೆ ಆ ಮಕ್ಕಳ ಮೇಲೆ ಸ್ವಲ್ಪ ಜ್ಞಾನ ಇರಲಿ ನಿಮಗೆ. ಆದಷ್ಟು ನೀವು ಮಕ್ಕಳನ್ನ ಕೇರ್ ಮಾಡೋದು ನೋಡಿ. ಎಷ್ಟು ನೋವಾಗುತ್ತೆ ಈ ಕಥೆನೆಲ್ಲ ನೋಡಿದ್ರೆ ಅಂತಂದರೆ, ತುಂಬ ಮನಸ್ಸಿಗೆ ನೋವಾಗುತ್ತೆ. ನನ್ನ ಹತ್ರ ಫುಟೇಜ್ ಇದೆ, ಆ ವಿಡಿಯೋದು ಫುಟೇಜ್ ಇದೆ, ಅದನ್ನು ಹಾಕ್ತೀನಿ ನಿಮಗೆ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ತಂದೆ ತಾಯಿಗೆ ಶೇರ್ ಮಾಡಿ, ಹಂಗೆ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಫುಟೇಜ್ ಹಾಕ್ತೀನಿ, ನೋಡ್ಕೊಬನ್ನಿ.